ಹಿಂದೆ ಸುಮಾರು 57 ಕ್ವಶನ್ ಮಿಸ್ಟೇಕ್ ಮಾಡಿದ್ರು. ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 57 ಕ್ವಶನ್ ಮಿಸ್ಟೇಕ್ ಮಾಡಿರೋದ್ರಿಂದ ನಾವು ಪ್ರತಿಭಟನೆ ಮಾಡಾದ್ಮೇಲೆ ಇವರು ರೀ ಎಕ್ಸಾಮ್ ಮಾಡಿದ್ರು 29ನೇ ತಾರೀಕು. ಆ ರೀ ಎಕ್ಸಾಮ್ ಅಲ್ಲಿ ಮತ್ತೆ 17 ಕ್ವಶನ್ಸ್ ಮಿಸ್ಟೇಕ್ ಮಾಡಿದ್ದಾರೆ. 17 ಕ್ವಶನ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಸಾಕಷ್ಟು ಸುದ್ದಿ ಬರ್ತಾನೆ ಇರುತ್ತೆ. ಅದರಲ್ಲೂ ಈಗ ಕೆಪಿಎಸ್ಸಿ ಕಂಡಕ್ಟ್ ಮಾಡಿದಂತಹ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಎಡವಟ್ಟಾಗಿದೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲೇ ಅನೇಕ ದೋಷಗಳು ಕಂಡು ಬಂದಿರೋದ್ರಿಂದ ಅವರ ಆಕ್ರೋಶ ಭುಗಿಲೆದ್ದಿದೆ. ಇದೇ ಡಿಸೆಂಬರ್ 29ನೇ ತಾರೀಕು ಕೆಪಿಎಸ್ಸಿ ರೀ ಎಕ್ಸಾಮ್ ನಡೀತು. ಅಲ್ಲೂ ಕೂಡ ಇದೇ ಎಡವಟ್ಟಾಯ್ತು. ಯಾಕಂದ್ರೆ ಈ ಹಿಂದೆ 57 ಪ್ರಶ್ನೆಗಳು ತಪ್ಪಾಗಿ ಬಂದಿದ್ವು. ಅಂದ್ರೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಆ ಕಂಪ್ಲೀಟ್ ಆಗಿ ಆ ಪ್ರಶ್ನೆಯೇ ತಪ್ಪಾಗಿರುತ್ತೆ ಅನ್ನೋ ಆರೋಪ ವಿದ್ಯಾರ್ಥಿಗಳದ್ದು. ಆದ್ರೆ ರೀ ಎಕ್ಸಾಮ್ ನಲ್ಲೂ ಕೂಡ ಮತ್ತದೇ ಎಡವಟ್ಟಾಗಿದೆ. ಇದರ ಜೊತೆಗೆ ಎಕ್ಸಾಮ್ ಹಾಲ್ ನಲ್ಲೂ ಕೆಲವು ಅಕ್ರಮಗಳು ನಡೀತಾ ಇವೆ. ಕೆಲವರು ಬ್ಲೂಟೂತ್ ಹಾಕೊಂಡೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ. ಇದೆಲ್ಲ ಇವರ ಗಮನಕ್ಕೆ ಬರೋದಿಲ್ವಾ? ಇದನ್ನ ಯುಪಿಎಸ್ಸಿ ಕೊಡಿ, ಪರೀಕ್ಷೆ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಡ ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಷ್ಟಪಟ್ಟು ಬಡತನದಲ್ಲಿ ಓದಿ ಕೆಎಸ್ ಮಾಡಬೇಕು ಅಂತ ಬಂದಿರ್ತಾರೆ. ಆದ್ರೆ ಇವರು ಮಾಡುವಂತಹ ಬೇಜವಾಬ್ದಾರಿ ಕೆಲಸಕ್ಕೆ ಬಡ ವಿದ್ಯಾರ್ಥಿಗಳ ಜೀವನ ಹಾಳಾಗ್ಬಿಡುತ್ತೆ. ದಯವಿಟ್ಟು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಗವರ್ನರ್ಗೂ ಕೂಡ ದೂರು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಸರಿ ಮಾಡಿ. ಬಹಳಷ್ಟು ಜನರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ. ಕನ್ನಡವನ್ನೇ ಕಡೆಗಣಿಸ್ತಾ ಇದ್ದಾರೆ. ಯಾಕಂದ್ರೆ ಇಂಗ್ಲಿಷ್ ನಿಂದ ಇವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂತ ಪ್ರಶ್ನೆಯಲ್ಲಿ ಬಹಳಷ್ಟು ದೋಷಗಳಿರುತ್ತೆ. ಇದ್ಯಾವಾಗ ಸರಿಯಾಗೋದು? ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನಾದ್ರೂ ಸರ್ಕಾರ ಈ ಕಡೆ ಗಮನ ಕೊಡುತ್ತಾ? ಈ ಹಿಂದೆ ಏನೋ ರೀ ಎಕ್ಸಾಮ್ ಮಾಡ್ತೀವಿ, ಕೆಲವು ಲೋಪಗಳಾಗಿವೆ ಅಂತ ರೀ ಎಕ್ಸಾಮ್ ಮಾಡಿದ್ರು ಕೂಡ ಮತ್ತದೇ ಕಥೆಯಾದ್ರೆ ಇದಕ್ಕೆ ಸೊಲ್ಯೂಷನ್ ಅನ್ನೋದು ಯಾವಾಗ? ಸಂಬಂಧಪಟ್ಟ ಇಲಾಖೆ ಈ ಕಡೆ ಗಮನ ಕೊಡಬೇಕಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗಾಗ್ತಾ ಇರೋ ಅನ್ಯಾಯವನ್ನ ತಪ್ಪಿಸಿ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕಾಗಿದೆ. 29ನೇ ತಾರೀಕು ಡಿಸೆಂಬರ್ ಕೆಪಿಎಸ್ಸಿ ಕಡೆಯಿಂದ ಕೆಎಸ್ ರೀ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಈ ಹಿಂದೆ ಸುಮಾರು 57 ಕ್ವಶನ್ ಮಿಸ್ಟೇಕ್ ಮಾಡಿದ್ರು. ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 57 ಕ್ವಶನ್ ಮಿಸ್ಟೇಕ್ ಮಾಡಿರೋದ್ರಿಂದ ನಾವು ಪ್ರತಿಭಟನೆ ಮಾಡಾದ್ಮೇಲೆ ಇವರು ರೀ ಎಕ್ಸಾಮ್ ಮಾಡಿದ್ರು 29ನೇ ತಾರೀಕು. ಆ ರೀ ಎಕ್ಸಾಮ್ ಅಲ್ಲಿ ಮತ್ತೆ 17 ಕ್ವಶನ್ಸ್ ಮಿಸ್ಟೇಕ್ ಮಾಡಿದ್ದಾರೆ. 17 ಕ್ವಶನ್. ಇವರಿಗೆ ಇಂಗ್ಲಿಷಿಂದ ಕನ್ನಡ ಯಾಕೆ ಟ್ರಾನ್ಸ್ಲೇಟ್ ಮಾಡಬೇಕು? ಕನ್ನಡದಲ್ಲಿ ಇದ್ಬೇಕಾರೆ ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬೇಕು. ಕೆಪಿಎಸ್ಸಿ ಅಂತ ನಡೆಸಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ನಾವು ಕೇಳೋದು ಪ್ರತಿಯೊಂದರಲ್ಲೂ ಮಿಸ್ಟೇಕ್ಸ್ ಇದೆ. ಈಗ ನಾವು ಕೇಳ್ತಾ ಇರೋದು ಕೆಪಿಎಸ್ಸಿ ಏನು ಕೆಎಸ್ ಎಕ್ಸಾಮ್ ಬರ್ದಿದಾರಲ್ಲ ಅಷ್ಟು ಜನಕ್ಕೆ ಪ್ರಿಲಿಮ್ಸ್ ಬರ್ದಿರೋರಿಗೆಲ್ಲ ಮೇನ್ಸ್ ಕೊಡಿ. ಇಲ್ಲ ಅಂತಂದ್ರೆ ಮೇನ್ಸ್ ನೀವು ಕಂಡಕ್ಟ್ ಮಾಡಬೇಡಿ, UPSC ಕೊಡಿ. ನಾನು ಇವತ್ತು ಬೆಳಗ್ಗೆ ಗವರ್ನರ್ಗೂ ಭೇಟಿ ಮಾಡಿ ಗವರ್ನರ್ಗೆ ಮನವಿ ಮಾಡಿದೀವಿ. ಆ ಮನವಿಲಿ ಏನಪ್ಪಾ ಅಂತಂದ್ರೆ ಕೆಪಿಎಸ್ಸಿ ಯಾವ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೂ ಲಾಯಕ್ಕಿಲ್ಲ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಮತ್ತೆ ಗವರ್ನರ್ ಇಬ್ರು ಸೇರ್ಕೊಂಡು UPSCಗೆ ಕೆಪಿಎಸ್ಸಿ ನಡೆಸಂತ ಎಲ್ಲಾ ಎಕ್ಸಾಮ್ಸು UPSC ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಬಡವರು ತುಂಬಾ ಬಡತನದಿಂದ ಸ್ಟೂಡೆಂಟ್ಸು ಅವರಿಗೆ ಲೈಬ್ರರಿ ಮನೆ ಮಠ ಎಲ್ಲ ಬಿಟ್ಟು ಲೈಬ್ರರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅವರಿಗೆ ಕನ್ನಡದವ್ರಿಗೆ ಇದು ಒಳ್ಳೆ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ಈ ಕೂಡಲೇ ಗವರ್ನರು ಮತ್ತೆ CM ಸರ್ ಈ ಕೆಪಿಎಸ್ಸಿ ನಡೆಸಂತಾರ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಆ 29ನೇ ತಾರೀಕು ಕೆಎಸ್ ಎಕ್ಸಾಮ್ ನಡೆಸಿದ್ದಾರೆ. 17 ಕ್ವಶನ್ಸ್ ರಾಂಗ್ ಮಾಡಿದ್ದಾರೆ. ಮತ್ತೆ ರಿಜಿಸ್ಟರ್ ನಂಬರ್ ಇರಲ್ಲ, OMR ಶೀಟ್ ಅಲ್ಲಿ ರಿಜಿಸ್ಟರ್ ನಂಬರ್ ಇರಲ್ಲ. ಮತ್ತೆ 1.5 hour ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದೇ ಲೇಟ್ ಮಾಡಿದ್ದಾರೆ. ಬರೀ ಒಂದು ಸೆಂಟರ್ ಅಲ್ಲ 4-5 ಸೆಂಟರ್ ಇಲ್ಲಿ ಈ ತರ ಮಾಡಿದ್ದಾರೆ. ಅದು ಒಂದೇ ಇದು ಕೆಎಸ್ ಒಂದೇ ಎಕ್ಸಾಮ್ಸ್ ಅಲ್ಲ, ಇದಕ್ಕೆ ಮುಂಚೆ PDO ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು HK ಮತ್ತೆ ನಾನ್ HK, ಅದರಲ್ಲೂ ಸೇಮ್ ಮಿಸ್ಟೇಕು. ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರ್ದಿದ್ದಾರೆ. ನೋಡಿ ಇದು ಪೇಪರ್ ಕಟ್ಟಿಂಗು. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಯಾವ ರೀತಿ ಮಿಸ್ಟೇಕ್ ಇದೆ ನೋಡಿ. ಬನೀನ್ ಒಳಗಡೆ ಮತ್ತೆ ಕಿವಿ ಒಳಗಡೆ ಕ್ಯಾಮ್ರಾ ಮತ್ತೆ ಇದು ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಎಷ್ಟು ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಗೊತ್ತಿರೋ ಹಂಗೆ ತುಂಬಾ ಸ್ಟೂಡೆಂಟ್ಸ್ ಫೋನ್ ಮಾಡಿ ಹೇಳ್ತಿದ್ದಾರೆ. ಕೆಪಿಎಸ್ಸಿ ಮೆಂಬರ್ ಇನ್ಕ್ಲೂಡಿಂಗ್ ಕೆಪಿಎಸ್ಸಿ ಮೆಂಬರ್ ಅವರು ಕೂಡ ಕರಪ್ಟ್ ಇದ್ದಾರೆ. ಯಾಕೆಂದ್ರೆ ಒಂದಿಬ್ರು ಅಲ್ಲ ಎಷ್ಟೋ ಜನ ಕೆಪಿಎಸ್ಸಿ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಗೊತ್ತಿರಬೇಕು ಲಾಸ್ಟ್ ಕೆಎಸ್ ಎಕ್ಸಾಮ್ ನಡೆದಿದ್ದ ದಿನಾನೇ ಇದು ವಿಜಯನಗರದಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಅರೆಸ್ಟ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಅವ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಗೋವಿಂದರಾಜ್ ಅಂತ ಅರೆಸ್ಟ್ ಮಾಡಿದ್ದಾರೆ. ಅವನ ಹತ್ರ 30-40 ಜನದ ಸ್ಟೂಡೆಂಟ್ಸ್ದು 10th PUC ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅವನ ಹತ್ರ ಇತ್ತಂತ ಹೇಳ್ತಾ ಇದ್ದಾರೆ. ಅವ್ರನ್ನ ತನಿಖೆ ಮಾಡಿದ್ರೆ ಅವನ ಹತ್ರ ಮನೆಯಲ್ಲಿ ಬ್ಲಾಂಕ್ ಚೆಕ್ಸ್ ಇದಾವಂತೆ. ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬ್ಲಾಂಕ್ ಚೆಕ್ಸ್ ಇಟ್ಕೊಂಡು ಅವ್ನು ಎಷ್ಟು ಜನಕ್ಕೆ ಇದಕ್ಕೂ ಹಿಂದೆ OMR ಸ್ಕ್ಯಾಮ್. ಅದು OMR ಅಲ್ಲಿ ಬರೀ 20-30 ಕ್ವಶನ್ ಅಷ್ಟೇ ಅಟೆಂಡ್ ಮಾಡ್ಬಿಟ್ಟು ಮಿಕ್ಕಿದ್ದೆಲ್ಲನೂ
20ರಿಂದ 30 ಕ್ವಶನ್ ಅಷ್ಟೇ ಅಟೆಂಡ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಹಂಗೆ OMR ಅಲ್ಲಿ ಹಂಗೆ ಬಿಟ್ಬಿಟ್ಟು ಬನ್ನಿ ಅಂತ ಕೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ಆಗ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಮತ್ತು KPSC ಯಾವುದೇ ಎಕ್ಸಾಮ್ಸ್ ಕೊಡಲೇಬಾರ್ದು. ಯಾಕೆಂದರೆ ಮೋರ್ ದೆನ್ 10 ಲ್ಯಾಕ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಎಷ್ಟು ಇದು ಅವ್ರಿಗೆ ಬೇಜಾರಾಗ್ತಾ ಇದೆ ಅಂತಂದರೆ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟು ಬಡತನದಿಂದ ಓದ್ತಾ ಇರ್ತಾರೆ. ಈ KPSC ಮಾಡೋ ತಪ್ಪಿನಿಂದ ಪಾಪ ಅಪ್ಪ ಅಮ್ಮಂಗೆ ಎಷ್ಟು ಹೊರೆ ಆಗ್ತಾ ಇದೆ ಅಂತಂದರೆ ಸರ್ಕಾರ ಯಾಕೆ ಹಿಂದೆ ಉಳಿದಿದೆ, ಕರ್ನಾಟಕ ಯಾಕೆ ಹಿಂದೆ ಉಳಿತಾ ಇದೆ, ಬಡವರಾಗಿರ್ತಾರೆ ಅಂತಂದರೆ ಈ ಒಂದು KPSC ಮಾಡ್ತಾ ಇರೋ ಒಂದು ಅಲ್ಕ ಕೆಲಸಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಮೊನ್ನೆ 88ನೇದು ಮಂಡ್ಯದಲ್ಲಿ ಕನ್ನಡ ಸಮ್ಮೇಳನ ನಡೀತು. ನೀವೆಲ್ಲ ನೋಡ್ಬೋದು. ಅದರಲ್ಲಿ ಕನ್ನಡಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ. ಆದರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ, ಕನ್ನಡ ಮಕ್ಕಳಿಗೆ ಬರೀ ಪ್ರಾಬ್ಲಮ್ಸು. ಒಂದು ಸತಿ ಆದರೆ ಏನು ಅನ್ಬೋದು, ಮತ್ತೆ ಮಾಡಿರೋ ತಪ್ಪನ್ನು ಮತ್ತೆ ತಪ್ಪು ಮಾಡ್ತಿದ್ದಾರೆ KPSC ಅವರು. ದಯವಿಟ್ಟು ಈ ಕೂಡಲೇ ಸ್ಟೂಡೆಂಟ್ಸ್ಗೆ ನಾನು ಕೇಳ್ತಾ ಇರೋದು ಮತ್ತು ಸರ್ಕಾರಕ್ಕೆ ಈ ಕೂಡಲೇ ಇವರಿಗೆ KPSC ಮೇಲೆ ಕ್ರಮ ತಗೊಳ್ಳಿ. KPSC ಯಾವುದೇ ಎಕ್ಸಾಮ್ಸ್ ಕೊಡಲೇಬೇಡಿ. ಈಗ ಪ್ರಿಲಿಮ್ಸ್ KS ಎಕ್ಸಾಮ್ ಬರ್ದಿರೋರಿಗೆಲ್ಲರಿಗೂ ಮೇನ್ಸ್ ಕೊಡಿ. ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾ ಇರೋದು ಅಧಿಕಾರಿಗಳನ್ನ, ಲಾಸ್ಟ್ ಟೈಮು ಅಷ್ಟೇ ಆ ಜ್ಞಾನೇಂದ್ರ ಅಂತೇಳಿ ಎಕ್ಸಾಮಿನೇಷನರು ಆ ಲಾಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ರೆಡಿ ಮಾಡಿದ್ರೆ ಅದೇ ಕ್ವಶನ್ ಪೇಪರ್ ಈ ಸತಿ ಕೊಟ್ಟಿದ್ದಾನೆ. 4 ಪೇಪರ್ ರೆಡಿ ಮಾಡ್ತಾರೆ ಒಂದು ಎಕ್ಸಾಮ್ಸ್ಗೆ. ಆ ಪೇಪರ್ ಲಾಸ್ಟ್ ಟೈಮ್ ಒಂದು ಸತಿ ಪ್ರಿಂಟ್ ಮಾಡಿದ್ದಾನೆ. ಈ ಸತಿ ಆ ಕ್ವಶನ್ ಪೇಪರ್ ಫಾಂಟ್ ಸೈಜ್ನ ಕಡಿಮೆ ಮಾಡಿಬಿಟ್ಟು ನಂಬರ್ ಆಫ್ ಪೇಜ್ನ ಕಡಿಮೆ ಮಾಡಿದ್ದಾನಷ್ಟೇ. ಟ್ರಾನ್ಸ್ಲೇಷನ್ನು ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ChatGPT ಯೂಸ್ ಮಾಡಿಕೊಂಡೇ ಅವನು ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು. ಅದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಯಾಕೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬಾರ್ದು? ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿರೋ ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಲೇಬೇಕು ಸರ್ಕಾರ. ಈ ಕೂಡಲೇ KPSC ಕೂಡ ಏನು ಮಾಡ್ತಿರೋ ಗೊತ್ತಿಲ್ಲ. 16 ಜನ ಮೆಂಬರ್ ಇದ್ದಾರೆ. ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಇನೋವಾ ಕ್ರಿಸ್ಟಾ, ಅವ್ರಿಗೆ ಇರೋದಕ್ಕೆ AC ರೂಮ್ಸ್ ಯಾಕೆ ಬೇಕಿದ್ದು ಇಷ್ಟೊಂದು 16 ಜನ ಮೆಂಬರ್ಸು? ದಯವಿಟ್ಟು ಸರ್ಕಾರ ಹೇಳ್ತಾ ಇದ್ದೀನಿ, 16 ಜನದಲ್ಲಿ 10ರಿಂದ 12 ಜನ ತೆಗ್ಬಿಡಿ. 4ರಿಂದ 5 ಜನ ಏನಾಫ್, 4ರಿಂದ 5 ಜನ ಮೆಂಬರ್ಸ್ ಸಾಕು. ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲೇ ಹೈಯೆಸ್ಟ್ ಮೆಂಬರ್ಸ್ ಇರೋದು. ಬೇಡ ಇಷ್ಟು ಜನ ಮೆಂಬರ್ಸು. ದಯವಿಟ್ಟು ಸರ್ಕಾರ ಈ ಕೂಡಲೇ ನಮ್ಮ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಮಾಡಿರೋ ತಪ್ಪನ್ನು ಮತ್ತೆ ತಪ್ಪು ಮಾಡ್ತಿದ್ದಾರೆ KPSC ಅವರು. ದಯವಿಟ್ಟು ಈ ಕೂಡಲೇ ಸ್ಟೂಡೆಂಟ್ಸ್ಗೆ ನಾನು ಕೇಳ್ತಾ ಇರೋದು ಮತ್ತು ಸರ್ಕಾರಕ್ಕೆ ಈ ಕೂಡಲೇ ಇವರಿಗೆ KPSC ಮೇಲೆ ಕ್ರಮ ತಗೊಳ್ಳಿ. KPSC ಯಾವುದೇ ಎಕ್ಸಾಮ್ಸ್ ಕೊಡಲೇಬೇಡಿ. ಈಗ ಪ್ರಿಲಿಮ್ಸ್ KS ಎಕ್ಸಾಮ್ ಬರ್ದಿರೋರಿಗೆಲ್ಲರಿಗೂ ಮೇನ್ಸ್ ಕೊಡಿ. ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾ ಇರೋದು ಅಧಿಕಾರಿಗಳನ್ನ, ಲಾಸ್ಟ್ ಟೈಮು ಅಷ್ಟೇ ಆ ಜ್ಞಾನೇಂದ್ರ ಅಂತೇಳಿ ಎಕ್ಸಾಮಿನೇಷನರು ಆ ಲಾಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ರೆಡಿ ಮಾಡಿದ್ರೆ ಅದೇ ಕ್ವಶನ್ ಪೇಪರ್ ಈ ಸತಿ ಕೊಟ್ಟಿದ್ದಾನೆ. 4 ಪೇಪರ್ ರೆಡಿ ಮಾಡ್ತಾರೆ ಒಂದು ಎಕ್ಸಾಮ್ಸ್ಗೆ. ಆ ಪೇಪರ್ ಲಾಸ್ಟ್ ಟೈಮ್ ಒಂದು ಸತಿ ಪ್ರಿಂಟ್ ಮಾಡಿದ್ದಾನೆ. ಈ ಸತಿ ಆ ಕ್ವಶನ್ ಪೇಪರ್ ಫಾಂಟ್ ಸೈಜ್ನ ಕಡಿಮೆ ಮಾಡಿಬಿಟ್ಟು ನಂಬರ್ ಆಫ್ ಪೇಜ್ನ ಕಡಿಮೆ ಮಾಡಿದ್ದಾನಷ್ಟೇ. ಟ್ರಾನ್ಸ್ಲೇಷನ್ನು ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ChatGPT ಯೂಸ್ ಮಾಡಿಕೊಂಡೇ ಅವನು ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು. ಅದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಯಾಕೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬಾರ್ದು? ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿರೋ ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಲೇಬೇಕು ಸರ್ಕಾರ. ಈ ಕೂಡಲೇ KPSC ಕೂಡ ಏನು ಮಾಡ್ತಿರೋ ಗೊತ್ತಿಲ್ಲ.